ಮಡಿಕೇರಿ ನಗರದ ಸೌಲಭ್ಯ ವಂಚಿತ ತ್ಯಾಗರಾಜ ಕಾಲೋನಿಯಲ್ಲಿ ಕಳೆದ 30ಕ್ಕೂ ಹೆಚ್ಚು ವರ್ಷಗಳಿಂದ ಸಂಪರ್ಕ ರಸ್ತೆಯೊಂದರ ಬೇಡಿಕೆ ಇತ್ತಾದರೂ ಜನಪ್ರತಿನಿಧಿಗಳಿಂದ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ. ಅಲ್ಲಿನ ನಿವಾಸಿಗಳು ಪ್ರತಿ ವರ್ಷ ರಸ್ತೆ ಸಂಪರ್ಕಕ್ಕಾಗಿ ಅರ್ಜಿ ಸಲ್ಲಿಸುತ್ತಲೇ ಬಂದಿದ್ದರೂ ಈವರೆಗೂ ಬೇಡಿಕೆ ಈಡೇರಿಲ್ಲ. ಈ ಹಿನ್ನೆಲೆಯಲ್ಲಿ ನಗರಸಭಾ ನಾಮನಿರ್ದೇಶಿತ ಸದಸ್ಯ ಯಾಕೂಬ್ ರಸ್ತೆ ಸಂಪರ್ಕಕ್ಕಾಗಿ ಪಟ್ಟು ಹಿಡಿದು ಪ್ರಯತ್ನಿಸುತ್ತಿದ್ದಾರೆ. ಯಾಕೂಬ್ ಅವರ ಒತ್ತಾಯದ ಮೇರೆಗೆ ಬುಧವಾರ ನಗರಸಭಾ ಅಧ್ಯಕ್ಷೆ ಕಲಾವತಿ ಮತ್ತು ಉಪಾಧ್ಯಕ್ಷೆ ಮಹೇಶ್ ಜೈನಿ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಮೇಲ್ಭಾಗದ ಆಶ್ರಯ ಕಾಲೋನಿಗೆ ಸಂಪರ್ಕಿಸುವ ಕಚ್ಚಾ ರಸ್ತೆಯನ್ನು ಅಭಿವೃದ್ಧಿಪಡಿಸಬೇಕೆಂದು ಸ್ಥಳೀಯರು ಬೇಡಿಕೆ ಸಲ್ಲಿಸಿದ್ದಾರೆ. ಈ ರಸ್ತೆಯು ಮೇಲ್ಭಾಗದ ಅಂಗನವಾಡಿ ಕೇಂದ್ರವನ್ನು ಸಂಪರ್ಕಿಸುತ್ತದೆ. ಡಾಮರು ರಸ್ತೆಯೊಂದಿಗೆ ತಡೆಗೋಡೆಯ ಅಗತ್ಯತೆಯೂ ಇದೆ ಎಂದು ಯಾಕೂಬ್ ಅಧ್ಯಕ್ಷರ ಗಮನ ಸೆಳೆದರು. ಮಣ್ಣು ಜರ್ದು ಹೋಗಿದೆ. ಇಷ್ಟ ಕೆಳಕ್ಕೆ ರೋಡ್ ಇತ್ತು. ಆ ಬುಡದಿಂದ ಹೋಗ್ಬೇಕು. ಅಲ್ಲಿಂದ ಹೋಗಿ ಇದು ಆ ಕಡೆಗೆ ಕನೆಕ್ಟ್ ಆದರೆ, ಅಲ್ಲಿಗೆ ಕನೆಕ್ಟ್ ಆದರೆ ಒಂದು 40 ಮನೆಗೆ ಉಪಕಾರ ಆಗುತ್ತೆ. ರೋಡುಗಳು ಒಂದು ಪಾಸ್ ಆದಂಗೂ ಆಗುತ್ತೆ. ಸಲ್ಲಿಸಿದ್ರೆ ಆಶ್ರಯ ಯೋಜನೆಯಲ್ಲಿ ಪಾಸ್ ಆದಂಥ ಮನೆ ಇದೆ. ನಮ್ಮ ಸುಬ್ರಹ್ಮಣ್ಯ ಅಯ್ಯಪ್ಪ ಅವರು ಇರುವಾಗ ಪಾಸ್ ಆದಂಥ ಒಂದು ವಾರ್ಡ್ ಇದೆ. ಇದುವರೆಗೆ ಒಂದು ರೋಡ್ ವ್ಯವಸ್ಥೆ ಆಗಿಲ್ಲ. ನಮ್ಮ ಅವಧಿಯಲ್ಲಿ ಅಧ್ಯಕ್ಷರು ನಮ್ಮ ಅವಧಿಯಲ್ಲಿ ಅನೇಕರು ಬಂದು ನೋಡಿದ್ರು ಹೋದ್ರು. ಬರೋದವ್ರು ಇಲ್ಲ, ಎಲ್ಲ ಬಂದಿದ್ದಾರೆ, ನೋಡಿದ್ದಾರೆ, ಹೋಗಿದ್ದಾರೆ. ಆದರೆ ತಮ್ಮ ಅವಧಿಯಲ್ಲಿ ನಾವು ಇದನ್ನ ಒಂದು ಮುಂದುವರಿಸಿಕೊಡ್ಬೇಕು. ಒಂದು ಸ್ವಲ್ಪ ಆದರೆ ನೀವು ರೇಸ್ ಮಾಡಿಸಿಕೊಟ್ರೆ ಮುಂದಕ್ಕೆ ನಾವು ಅದು MLA ಅವ್ರ ಜೊತೆ ಮಾತಾಡಿ ಔಟ್ ಫಂಡಿನ ಸ್ವಲ್ಪ ಹಾಕಿಕೊಂಡು DC ಅವ್ರ ಜೊತೆ ಮಾತಾಡಿ ಅದನ್ನ ಸ್ವಲ್ಪ ಹಂತವಾಗಿ ಬೇಕಾದ್ರೆ ಹಾಕೋದಿಲ್ಲ ಅಂತ ಹೇಳ್ತಿದ್ದಕ್ಕೆ ಅಲ್ಲ ಅವರು ಕೌನ್ಸಿಲರ್ ಅವ್ರು ಹಾಕಕ್ಕಿಲ್ಲ ಅಂತ ನಾವು ಹೇಳಲ್ಲ. ಆದರೆ ಅವ್ರಿಗೆ ಈ ಸಮಸ್ಯೆ ಹೇಳಿದ್ದೀರಾ? ಸಮಸ್ಯೆ ಗೊತ್ತಿದೆ, ಈ ಸಮಸ್ಯೆ ಮೇರೆಯವರಿಗೂ ಗೊತ್ತಿದೆ. ಈ ಹಿಂದೆ ರಸ್ತೆಗಾಗಿ ಶಾಸಕ ಡಾಕ್ಟರ್ ಮಂತರ್ಗೌಡ ಇದೇ ಜಾಗದಲ್ಲಿ ಸ್ಥಳ ಪರಿಶೀಲನೆ ನಡೆಸಿದ್ದು, ನಗರಸಭೆಯಿಂದ ಕಾಮಗಾರಿ ಆರಂಭಿಸಿದರೆ ಶಾಸಕರ ನಿಧಿಯಿಂದಲೂ ನೆರವು ನೀಡಲು ಕೋರಲಾಗುವುದು ಎಂದು ಯಾಕೂಬ್ ಹೇಳಿದ್ದಾರೆ. ನಗರದ ಅಭಿವೃದ್ಧಿಗಾಗಿ ಅನುದಾನ ಕೋರಿ ಸಿಎಂ ಬಳಿಗೆ ನಿಯೋಗ ತೆರಳುವಾಗ ವಿಶೇಷವಾಗಿ ತಡೆಗೋಡೆಗಳ ನಿರ್ಮಾಣಕ್ಕೆ ಹೆಚ್ಚಿನ ಆದ್ಯತೆ ನೀಡೋಣ ಎಂದು ಮಹೇಶ್ ಜೈನಿ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ.